ಹುಲ್ಲು. ಒಂದು ಪ್ರದೇಶದಲ್ಲಿ ಹುಲ್ಲು ಚೆನ್ನಾಗಿ ಬೆಳೆದಿರುತ್ತೆ. ಒಂದು ದಿನ ಒಬ್ಬನು ಅಲ್ಲಿಗೆ ಬರ್ತಾನೆ. ಆ ಹುಲ್ಲಿನ ಮೇಲೆ ನಿಂತ್ಕೊಳ್ತಾನೆ. ಹುಲ್ಲು ನಾಶವಾಗತ್ತೆ. ಆದರೆ ಮಾರನೇ ದಿನ ಮತ್ತೆ ಚಿಗುರಿತು. ಆಗಲೂ ಮತ್ತೆ ಇನ್ನೊಬ್ಬನು ಹುಲ್ಲಿನ ಮೇಲೆ ನಿಂತನು. ಮತ್ತೆ ಹುಲ್ಲು ಚಿಗುರಿತು. ಹೀಗೆ ಹುಲ್ಲು ಎಷ್ಟು ಬಾರಿ ನಾಶ ಮಾಡಿದರೂ ಮತ್ತೆ ಮತ್ತೆ ಚಿಗುರ್ತಾ ಇರುತ್ತೆ. ಆಗ ಅಲ್ಲಿಯೇ ಇದ್ದಂತಹ ಗಿಡ ಕೇಳುತ್ತೆ, ನಿನಗೆ ಏನೂ ಅನಿಸೋದಿಲ್ವೇ ಅಂತಂದಾಗ ಹುಲ್ಲು ಹೇಳುತ್ತೆ, ಯಾರು ಏನು ಹೇಳಿದರೂ ನಾನು ಮತ್ತೆ ಚಿಗುರುತ್ತೇನೆ ಅಂತ. ನನ್ನೊಳಗೆ ಬೆಳೆಯುವ ಸಾಮರ್ಥ್ಯ ಇರುವಾಗ ನಾನೇಕೆ ಸುಮ್ಮನಿರಬೇಕು? ಯಾರು ಎಷ್ಟು ಸಲ ನಾಶ ಮಾಡಿದರೂ ಮತ್ತೆ ಬೆಳೆಯುತ್ತೇನೆ. ನನ್ನಲ್ಲಿ ಉತ್ಸಾಹವಿದೆ. ಆದರೆ ಮಾನವ ಹಾಗಲ್ಲ, ಎಲ್ಲವನ್ನೂ ಕಳೆದುಕೊಂಡಂತೆ ಭಾವಿಸ್ತಾನೆ. ಹುಲ್ಲು ತಾನು 100 ವರ್ಷ ಬದುಕಬೇಕು ಅಂತ ಅಂದ್ಕೊಳ್ಳುತ್ತೆ. ಅದರಿಂದ ಸಂತೋಷವಾಗಬೇಕು ಅಂತಲೂ ಭಾವಿಸುತ್ತೆ. ಯಾರು ತನ್ನನ್ನು ನಾಶಗೊಳಿಸುವರೋ ಅವರ ಮನೆಯ ಸುತ್ತಮುತ್ತ ಚೆನ್ನಾಗಿ ಬೆಳೆಯಬೇಕು ಅಂತ ಹೇಳಿ, ಸಮೃದ್ಧವಾಗಿರಬೇಕು ಅಂಥೇಳಿ ಭಾವಿಸುತ್ತೆ. ಇಂತಹ ಉತ್ಸಾಹಕ್ಕೆ ಓಜಸ್ಸು ಎನ್ನುತ್ತಾರೆ. ಅಂದರೆ ತಾನು ಬದುಕಬೇಕು, ತನ್ನನ್ನು ನೋಡಿದರೆ ನೋಡುವವರು ತಾವೂ ಬದುಕಬೇಕು ಅಂತ ಅನಿಸ್ತಾ ಇರುತ್ತೆ. ಭಗೀರಥ ಉತ್ತರದಿಂದ ಹೊರಡುತ್ತಾನೆ. ಅನೇಕ ಮರಗಳನ್ನು ಕತ್ತರಿಸ್ತಾನೆ, ಗುಡ್ಡಗಳನ್ನು ಸರಿಸ್ತಾನೆ, ಅನೇಕ ನದಿಗಳನ್ನು ಒಂದುಗೂಡಿಸ್ತಾನೆ. ಇದರಿಂದ ಇಡೀ ದೇಶ ಸಮೃದ್ಧವಾಯಿತು. ಇಂತಹ ಉತ್ಸಾಹ ಒಳಗೆ ತುಂಬಿತ್ತು. ಎಲ್ಲ ನದಿಗಳನ್ನು ಒಂದಾಗಿ ಸೇರಿಸಬೇಕು ಅಂತ ಅಂದ್ಕೊಳ್ತಾನೆ. ಎಂತಹ ಸುಂದರ ಆಲೋಚನೆ! ಗಂಗಾ ನದಿಯನ್ನು ದಕ್ಷಿಣದ ಕಡೆಗೆ ತಿರುಗಿಸಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡ್ತಾನೆ. ಇದರಿಂದ ಇಡೀ ಭಾರತ ಸಮೃದ್ಧಿಯಾಗತ್ತೆ ಅಂತಲೂ ಭಾವಿಸ್ತಾನೆ. ಯಾರು ನನ್ನನ್ನು ತುಳಿದರೂ ಅವರಿಗೆ ಸಂತೋಷವನ್ನೇ ಕೊಡುತ್ತೇನೆ. ಅವರ ಮನೆಯ ಸುತ್ತಲೂ ಬೆಳೆಯುತ್ತೇನೆ. ಇಡೀ ಭೂಮಂಡಲವೆಲ್ಲ ಹಸಿರಿನಿಂದ ತುಂಬಿದೆ. ಆ ಹಸಿರು ಹುಲ್ಲು ಅದು ನಾನು ಅಂತ ಹೇಳಿ ಭಾವಿಸ್ತಾನೆ ಭಗೀರಥ.